3:30 ಗಂಟೆ ಆಗುವಾಗ ಒಂದು ಕಾಲ್ ಬಂತು. ಹೀಗಿದೆ, ನೀವು ಯಾರು ಅಂತ ಕೇಳಿದೆ. ನಾನು ದಿಗಂತನ ತಾಯಿ ಹೇಳಿದೆ. ನೀವು ಯಾರು ಕೇಳಿದೆ. ಅದಕ್ಕೆ ನಾನು ಉಡುಪಿಯಿಂದ ಮಾತಾಡ್ತಿದ್ದೇನೆ, ಹೀಗಿದೆ ದಿಗಂತ್ ಇಲ್ಲಿದ್ದಾನೆ ಅಂತ ಹೇಳಿದೆ. ಹೌದಾ ಕೇಳಿದೆ. ಅದಕ್ಕೆ ನನಗೆ ಅವಾಗ ಏನು ಮಾತಾಡಬೇಕಂತ ಆಗಿಲ್ಲ. ನನಗೆ ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ, ಯಾರಂತ ನನಗೆ ಗೊತ್ತಾಗಿಲ್ಲ. ಮತ್ತು ನಾನು ಭಾವನ ಮಗ ಊರಲ್ಲಿ ಹೇಳಿ ಫೋನ್ ಕೊಟ್ಟೆ, ಹೀಗೆ ನೋಡಿ ಮಾತಾಡಿ, ಯಾರು ಮಾತಾಡ್ತಿದ್ದಾರೆ ಅಂತೇಳಿ. ಹಾಗೆ ಅವರು ಮಾತಾಡಿದ್ರು. ಮತ್ತು ಮಾತಾಡಿದ ಮೇಲೆ ನಾನು ಮಾತಾಡಿದೆ. ನಾನು ಕೇಳಿದೆ, ದಿಗಂತಲ್ಲ, ಹೌದು ಹೇಳಿದೆ. ಅದು ಎಲ್ಲಿದ್ದೆ, ನಾನು ಉಪ್ಪಿಡಿಲ್ಲ ಅಂತ ಹೇಳಿದೆ. ಮತ್ತು ನಾನು ಅವನಲ್ಲಿ ಏನು ಮಾತಾಡಲಿಲ್ಲ, ಅಷ್ಟೇ ಹೇಳಿದೆ ನನ್ನಲ್ಲಿ ಅವರು. ನಾನು ಮತ್ತೆ ಯಾಕೆ ಹೋದೆ ಅದು ಏನು ಅವನಲ್ಲಿ ಕೇಳಲಿಲ್ಲ. ಮತ್ತು ಇವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿದ್ರು. ತುಂಬ ಖುಷಿ ಆಗ್ತದೆ ಸರ್. ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್, ಅಥವಾ ಮನೆಯಲ್ಲೇ ಇದ್ದವನಲ್ಲ, ಆಚೆ ಓಡಾಡಿಕೊಂಡು ನೆಗಾಡಿಕೊಂಡೆಲ್ಲ ಮನೆಯಲ್ಲಿ ಇದ್ದವನಲ್ಲ ಸರ್. ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವಾಗ ಅದೊಂದು ಭಯವಿಲ್ಲ ಸರ್ ನಮಗೆ. ಈಗ ಬರ್ತಾನೆ ಅಂದರೆ ಒಂಥರ ಖುಷಿ ಆಗ್ತದೆ. ಅದೆಲ್ಲ ಹರಕೆ ಹೊತ್ಕೊಂಡಿದೆ. ಆ ನಂಬಿಕೆ ಹೊತ್ತು ಸತ್ಯವಾಯಿತು. ಅಷ್ಟೂ ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ, ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಉಂಟಲ್ಲ, ದೇವರು ನಮ್ಮ ಇದರಲ್ಲಿ ಇದ್ದಾನಂತ ಒಂದು ಸಾಕ್ಷಿ ಆಯಿತು ನಮಗೆ. ಮೊನ್ನೆಯಿಂದ ಇವತ್ತು ನಿನ್ನೆ ತನಕ ಪ್ರಗತಿಯಲ್ಲಿದೆ ಅದೇ ಹೇಳ್ತಾ ಇದ್ರು. ನಾವು ಪ್ರಗತಿ ಮಾಡ್ತಾ ಇದ್ದೇವೆ, ನಮ್ಮ ಇದು ಪ್ರಗತಿಯಲ್ಲಿದೆ ಅಷ್ಟೇ ಹೇಳ್ತಿದ್ರು ಅವರು. ಏನು ಸುಳಿಯೂ ಇಲ್ಲ ಇಷ್ಟೇ ಹೇಳ್ತಿದ್ದಾರೆ ನಮಗೆ. ಇವತ್ತು ಬರ್ತಾ ಇದ್ದಾರೆ ಪೊಲೀಸರು, ಕರ್ಕೊಂಡು ಬರ್ತಾರೆ. ತುಂಬ ಖುಷಿ ಆಗ್ತದೆ ನಮಗೆ. ಬಂದರೆ ಕಂಡ ನಂತರಲ್ಲ ನಮಗೆ ತುಂಬ ಖುಷಿ ಆಗ್ತದೆ. ಇದ್ದಾನಂತೇಳಿ ನಮಗೆ ಗೊತ್ತಾಯಿತು. 3:30 ಗಂಟೆಗೆ ಒಂದು ಕಾಲ್ ಬಂತು. ಆದ ಕಾರಣ ನಾವು ಮತ್ತೆ ಕಾಲನ್ನು ನಾವು ಸ್ಪೀಕರ್ ಹಾಕಿ ಮಾತನಾಡುವಾಗ ಅವನು ಮಾತನಾಡಿದೆ. ನಮ್ಮ ಯಾಕೆ ಓದೋದಂತ ನಾವು ಕೇಳಿದ್ವಿ. ಅದಕ್ಕೆ ಹೇಳಿದೆ, ನಾನು ಕೋಚಿನ ತಮ್ಮ, ನಾನು ಕುಣಿತೀನಿ ಅಂತ ಹೇಳಿದೆ. ಯಾರು ಏನು ಅಂತ ನಮ್ಮ ಹತ್ರ ಹೇಳಿಲ್ಲ. ಅಷ್ಟೇ ನಮಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ರು. ಹೌದು, ನಾನು ಕುಣಿತೀನಿ ಅಂತ ಹೇಳಿದೆ. ನಾನು ಕೋಚಿನ ಹತ್ತಿ ಯಾರು ಅಂತ ಹೇಳಿಲ್ಲ. ಅಷ್ಟು ಮಾಹಿತಿ ಮಾತ್ರ ಗೊತ್ತಿಲ್ಲ. ಮತ್ತು ನಾವು ಪೊಲೀಸ್ನವರಿಗೆ ಹೇಳುವಾಗ ನಮಗೆ ದುಃಖ ಬಂತು. ಇಷ್ಟು ದಿವಸ ಕೇಳೋದು ಒಂದು ವಾಯ್ಸನ್ನು ನಾವು ಕೇಳಿಲ್ಲ. ತುಂಬ ಸಂತೋಷ ಕೂಡ ಆಯಿತು.